ಕಾಂಗ್ರೆಸ್ ಪಕ್ಷದ ಮುತ್ತು ರತ್ನ ಕಾರ್ಯಕರ್ತರಿಗೆ, ಮಾಜಿ ಅಧ್ಯಕ್ಷರಿಗೆ ಮತ್ತು ಯುವಕರಿಗೆ, ಎಲ್ಲ ಸದಸ್ಯರಿಗೆ ನಮಸ್ಕಾರಗಳು. ಚುಡುಗುಪ್ಪ ಪಟ್ಟಣದ ಶಾಂತಿ ಬಯಸುವಂಥ ಎಲ್ಲ ನನ್ನ ಪ್ರಜ್ಞಾವಂತ ಜನರಿಗೆ ನಮಸ್ಕಾರಗಳು. ಇವತ್ತಿನ ದಿವಸ ಇಲ್ಲಿ ಬಂದು ಸೇರುವ ಉದ್ದೇಶ, ನಿನ್ನೆ ಸಾಯಂಕಾಲ 8 ಗಂಟೆಗೆ ಎಲ್ಲ BJP ಕಾರ್ಯಕರ್ತರೆಲ್ಲ ಸ್ಟೇಟಸ್ ಮುಖಾಂತರ ಒಂದು ವಿಷಯವನ್ನು ಹೊರ ಹಾಕ್ತಾರೆ. ಏನಂತಂದರೆ 30 ಬೆಡ್ಡಿನ ಒಂದು ಹಾಸ್ಪಿಟಲ್ಲು, 30ರಿಂದ 50 ಬೆಡ್ ಹಾಸ್ಪಿಟಲ್ ಅಡಿಗಾಲು ಪೂಜೆ, ಮತ್ತೆ ಪುರಸಭೆಯ ಸಂಕೀರ್ಣ ಶಾಪಿಂಗ್ ಕಾಂಪ್ಲೆಕ್ಸ್ ಅದರ ಅಡಿಗಾಲ, ಮತ್ತೆ BCM ಹಾಸ್ಟೆಲ್ದು ಇವೆಲ್ಲ ಅಡಿಗಾಲ ಪೂಜೆ 10ವರೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಿ ಅಂತ ಸ್ಟೇಟಸ್ ಮುಖಾಂತರ ಹೊರ ಹಾಕ್ತಾರೆ. ಬಟ್ ನಾನು ವಿಜಯಕುಮಾರ್ ಹಿರಸ್ಕರ್ ಸರ್ ಫೋನ್ ಇನ್ಫಾರ್ಮೇಷನ್ ಮಾಡಿ ಕೇಳಿದಾಗ ಅಲ್ಲೆಲ್ಲ ಆಲ್ರೆಡಿ ಪಿಲ್ಲರ್ ರೈಸ್ ಆಗ್ಯಾವ, ಅದಕ್ಕೇನು ಅಡಿಗಲ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಬಂತು. ಆಮೇಲಿಂದು ಮುಖ್ಯಾಧಿಕಾರಿಯವ್ರಿಗೆ ಕೇಳಿದಾಗ ಮುಖ್ಯಾಧಿಕಾರಿಯವ್ರು ಏನು ಸ್ಪಷ್ಟನೆ ಕೊಟ್ಟರು ಅಂದ್ರೆ, ನಾಳೆ ನಮಗೆ 10 ಗಂಟೆಗೆ ಶಾಸಕರ ಭವನದಲ್ಲಿ ಸಭೆಯನ್ನು ಕರೆದಿದ್ದಾರೆ 3 ಪುರಸಭೆ ಮುಖ್ಯಾಧಿಕಾರಿಗಳಿಗಂತ ಅವರನ್ನು ಆ ವಿಷಯವನ್ನು ವ್ಯಕ್ತಪಡಿಸಿದ್ರು. ಬೆಳಗ್ಗೆ 8 ಗಂಟೆಗೆ ನೋಡಿದಾಗ ಇಲ್ಲಿ ಅಧಿಕೃತವಾಗಿ ಕಾನೂನು ಬಾಹಿರವಾಗಿ ಬ್ಯಾನರನ್ನು ಅಳವಡಿಸಿದ್ರು. ಸೊ ಇಲ್ಲಿ ಅಶಾಂತಿ ಮಾಡುವಂಥ ಕೆಲಸ ಶಾಸಕರು ಮಾಡ್ತಾ ಇದ್ದಾರೆ. ಚುಡುಗುಪ್ಪದಲ್ಲಿ ಶಾಂತಿ ಇರುವಂಥ ವಾತಾವರಣ ಬಿಟ್ಕೊಟ್ಟು ಅಶಾಂತಿ ಮಾಡ್ತಾ ಇದ್ದಾರೆ. 3 CEOಗಳನ್ನು 10ವರೆಗೆ ಮೀಟಿಂಗ್ ಕರೀತಾರೆ. ಇಲ್ಲಿ ಬ್ಯಾನರ್ ನೋಡ್ತಾರೆ 10ವರೆಗೆ ನಾವು ಗುದ್ಲಿ ಪೂಜೆ ಮಾಡ್ತೀವಿ, ಅಡಿಗಲ್ ಪೂಜೆ ಮಾಡ್ತೀವಿ ಅಂತ ಬ್ಯಾನರ್ ಹಾಕ್ತಾರೆ. ಸ್ಟೇಟಸ್ ಮುಖಾಂತರ ಈ ರೀತಿ ಹೊರಗಡೆ ಬರುತ್ತೆ. ನಾನು ಬಂದ ನಂತರ ಆಸ್ ಎ ಪ್ರೋಟೋಕಾಲ್ ಪ್ರಕಾರ ಗುತ್ತಿದಾರನ್ನ ಕೇಳಿದೆ, ನಾನು ಯಾವ ಎಂಗಲ್ನಲ್ಲಿ ಯಾವ ಪ್ರೋಟೋಕಾಲ್ ಮುಖಾಂತರ ತಾವು ಈ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಮಾನ್ಯ ಇವರು ಗುತ್ತಿದಾರರಿಂದ ಬಂದಂಥ ಹೇಳಿಕೆ ಏನಂದ್ರೆ, ನಾವು ಶಾಸಕರು ಕೇವಲ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿ ಅಡಿಗಲ್ ಪೂಜೆ, ಅಡಿಗಲ್ ಕಾರ್ಯಕ್ರಮ ನಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ, ಬ್ಯಾನರ್ ಹಾಕಿರುವಂಥ ವಿಷಯನೂ ನಮ್ಗೆ ಗೊತ್ತಿಲ್ಲ, ಓನ್ಲಿ ಕೇವಲ ಸ್ಪಾಟ್ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು BJP ಪಕ್ಷದವರಿಗೆ ಪ್ರಶ್ನೆ ಮಾಡ್ತೀನಿ, ನೆಲಸಮ ಇರುವಂಥ ನೆಲಕ್ಕೆ ಏನು ವಿಸಿಟ್ ಮಾಡ್ತಾರೆ ಶಾಸಕರು? ಏನು ವಿಸಿಟ್ ಮಾಡ್ತಾರೆ? ಭೂಮಿ ಇದೆಯಲ್ಲ, ಭೂಮಿಗೆ ಏನು ವಿಸಿಟ್ ಮಾಡ್ತಾರೆ? ಸ್ವಲ್ಪ ಆದರೂ ಏನಾದರೂ ಬೇಕಲ್ವಾ? ಏನಾದರೂ ಪಿಲ್ಲರ್ ಲೈಸ್ ಆಗಿದೆ, ನೆಂಟಲ್ವರೆಗೂ ಬಂದಿದೆ, ಉತ್ತಮ ಗುಣಮಟ್ಟದ ಕಾಮಗಾರಿಕೆ ನಾನು ಪರಿಶೀಲನೆ ಮಾಡ್ತೀನಿ ಅಂತಂದರೆ ಅದಕ್ಕೊಂದು ವೇಟ್ನೆಸ್ ಇರುತ್ತೆ. ನೆಲಸಮ ಇರೋದಕ್ಕೆ ಏನು ವಿಸಿಟ್ ಮಾಡ್ತಾರೆ? ಇನ್ನು ಹಾಸ್ಪಿಟಲ್ ವಿಸಿಟ್ ಮಾಡಲಿ, ನಾವು ಗೌರವದಿಂದ ಅದನ್ನು ಸ್ವೀಕಾರ ಮಾಡ್ತೀವಿ. ಯಾಕಂದರೆ ಪಿಲ್ಲರ್ ರೈಸ್ ಆಗಿದೆ, ಎಷ್ಟು MM ರಾಡ್ ಹಾಕಿದ್ದಾರೆ, ಎಷ್ಟು ರಾಡ್ ಹಾಕಿದ್ದಾರೆ, ಕ್ವಾಲಿಟಿ ಏನಿದೆ, ಕ್ವಾಂಟಿಟಿ ಏನಿದೆ ಅಂತ ಅದನ್ನು ಪರಿಶೀಲನೆ ಮಾಡಲಿ, ನಾವು ಅದಕ್ಕೆ ಸಹಕಾರ ಕೊಡ್ತೀವಿ. ಇದು ನೆಲಸಮ ಭೂಮಿಗೆ ಏನು ವಿಸಿಟ್ ಮಾಡ್ತಾರೆ? ವಿಸಿಟ್ ಮಾಡ್ತಿದ್ರೆ ಆಸ್ ಎ ಪ್ರೋಟೋಕಾಲ್ ಪ್ರಕಾರ ಈ ಕಡೆ ಸಿದ್ದು ಪಾಟೀಲ್ ನಿಂದಿರ್ಲೆಕ್ಕ, ಈ ಕಡೆ ನಮ್ಮ ಬಾಸ್ ಭೀಮರಾವ್ ಪಾಟೀಲ್ ನಿಂದಿರ್ಲೆಕ್ಕ, ಚಂದ್ರಶೇಖರ್ ಪಾಟೀಲ್ ನಿಂದಿರ್ಲೆಕ್ಕ, ಅವ್ರಿಗೂ ಸನ್ಮಾನ ಮಾಡೋಣ, MP ನಿಂದಿರ್ಲೆಕ್ಕ, ಅವರೊಂದು ಡಬ್ಬಕ್ಕೆ ಎದರಲೆಕ್ಕ, ಸಿದ್ದು ಪಾಟೀಲ್ ಒಂದು ಡಬ್ಬಕ್ಕೆ ಎದರಲೆಕ್ಕ, ಬಾಸ್ ಭೀಮರಾವ್ ಪಾಟೀಲ್ ಒಂದು ಡಬ್ಬಕ್ಕೆ ಎದರಲೆಕ್ಕ, ಎಲ್ಲ ಚುಡುಗುಪ್ಪದ ಶಾಂತಿ ವ್ಯವಸ್ಥೆಯನ್ನ ಬೀರಿ ಈ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನ ಮೇಲೆತ್ತುವಂತ ಕೆಲಸ ಮಾಡ್ತೀವಿ. ಇದಕ್ಕೆ ನಾವು ಖಂಡಿತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವರು ಮಾರ್ಗದರ್ಶನ ಸಾಹೇಬರು ಮತ್ತೆ ಸದಸ್ಯರು, ಯುವಕರು, ಅಧ್ಯಕ್ಷರು ಎಲ್ಲರ ಮಾರ್ಗದರ್ಶನ ನಾವು ಅದನ್ನ ಖಂಡಿಸ್ತೀವಿ, ಖಡ್ಗದಿಂದ ತುಂಡಿಸ್ತೀವಿ. ಇದೇ ರೀತಿ ಈ ಚುಡುಗುಪ್ಪ ಪಟ್ಟಣದಲ್ಲಿ ಅಶಾಂತಿ ಆಗುವಂಥ ಕೆಲಸ ಒಂದು ವೇಳೆ ಮಾಡಿದ್ರೆ ಸಾಹೇಬರ ಮಾರ್ಗದರ್ಶನದ ಮೇರೆಗೆ ನಾವು ತಕ್ಕ ಪಾಠ ಕಲಿಸ್ತೀವಿ ಅಂತ ನನ್ನ ಹೇಳಿಕೆಯನ್ನು ನೀಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ. ಇದು ಏನು ಶಾಪಿಂಗ್ ಕಾಂಪ್ಲೆಕ್ಸ್ ಇದು ಏನು ಬಜೆಟ್ ಅದ, ನಮ್ಮ ರಾಜಶೇಖರ್ ಪಾಟೀಲ್ ಅವರು ಯಾವಾಗ ನಾವು ಮಾಜಿ ಮಂತ್ರಿಗಳು ಶಾಸಕರಿದ್ದರು ಅವಾಗ 10 ಕೋಟಿ ನಗರೋತ್ಥಾನದೊಳಗೆ ಶಾಂಕ್ಷನ್ ಮಾಡಿಸಿ 5 ಕೋಟಿದು ಟೆಂಡರ್ ಆಗ್ಯದಿತ್ತು. ಆ 5 ಕೋಟಿ ಟೆಂಡರ್ದೊಳಗೆ ಒಂದು 2 ಕೋಟಿ ಇದು ಶಾಪಿಂಗ್ ಕಾಂಪ್ಲೆಕ್ಸ್ ನಮ್ಮ ಇಲ್ಲಿ, ಮತ್ತು 2-3 ರಸ್ತೆ ಅಂತಂದ್ರೆ ಅಲ್ಲಿ ನಮ್ದು BSNL ಟವರ್ಲಿಂದ ತಕ್ಯಾತನ ಒಂದು ರಸ್ತೆ, ಭವಾನಿ ರೋಡ್ ನೆಹರು ಚೌಕ್ಲಿಂದ ಭವಾನಿ ಗುಡಿತನ ಅದು ಒಂದು ರಸ್ತೆ, ಫಾತ್ಮಾಪುರಕ್ಕೆ ಒಂದು ರಸ್ತೆ, ಫ್ಯಾಕ್ಟ್ರಿ ನಮ್ಮ ಪ್ರಿಯದರ್ಶಿನಿ ಕಾಲನಿ ಅಲ್ಲಿ ಒಂದು CC ರೋಡ್, ಡ್ರೈನ್, ಅವು 5 ಕೋಟಿ ಟೆಂಡರ್ದೊಳಗೆ ಇದನ್ನು ಶಾಪಿಂಗ್ ಕಾಂಪ್ಲೆಕ್ಸ್ನು ಒಂದು ಐಟಮ್ ಇತ್ತು. ಆದರೆ ಭೂಮಿ ಪೂಜೆ ಬೇರೆ, ಶಾಸಕರು ವಿಸಿಟ್ ಅನ್ನೋದು ಬೇರೆ, ಅದು ಭಾಳ ವ್ಯತ್ಯಾಸ ಅದ. ವಿಸಿಟ್ ಮಾಡ್ತಾರ ಅಂದ್ರೆ ಅವರು ಮಾನ್ಯ ಶಾಸಕರದಾರ, ಎಲ್ಲನೂ ಬಂದು ವಿಸಿಟ್ ಮಾಡ್ಬೋದು, ಅದಕ್ಕೇನು ಯಾರನ್ನೂ ನೋ ಕ್ವಶನೇಬಲ್. ಆದ್ರೆ ಭೂಮಿ ಪೂಜೆ ಅಂತಂದ್ರೆ ಪ್ರೋಟೋಕಾಲ್ ಪ್ರಕಾರ ಮಾಡಬೇಕು. ದುಡ್ಡು ನಮ್ಮ ಸಾಹೇಬರು ಅಪ್ರೂವಲ್ ಮಾಡಿದ್ರು, ಇರಲಿ ಅದು ಆಯಿತು, ಅದು ಎಲೆಕ್ಷನ್ಸ್ ಅವು ಎಲ್ಲ ಇದು ಆಗಿದ ಮೇಲೆ. ಆದರೆ ಅವ್ರನ್ನೂ ತಿಳಿಬೇಕು, ಮಾನ್ಯ ಶಾಸಕರು ಪ್ರೋಟೋಕಾಲ್ ಫಾಲೋ ಮಾಡಲ್ಲ. ನಾವು ಬರ್ತೇವೆ, ಅವ್ರನ್ನೂ ಬರ್ತಾರೆ, ಎಲ್ಲರೂ ಬಂದು ಒಂದು ಸರಿಯಾಗಿ ಭೂಮಿ ಪೂಜೆ ಮಾಡಿದ್ರೆ ಊರಾಗ ಒಂದು ಒಳ್ಳೆ ಮೆಸೇಜ್ ಹೋಗ್ತದೆ ಎಲ್ಲರಿಗೆ, ಎಲ್ಲರೂ ಕೂಡಿ ಮಾಡ್ಯಾರಪ್ಪ ಅಂತ. ಆದ್ರೆ ಇದು ಅನ್ನೆಸೆಸರಿ ಡಿಸ್ಟರ್ಬೆನ್ಸ್ ಮಾಡಿದಂಗೆ ಆಗ್ತದೆ ನೋಡ್ರಿ. ಭೂಮಿ ಪೂಜೆ ಮಾಡ್ತೇವೆ ಅಂತಂದ್ರೆ ತಪ್ಪು ಅನ್ನಿಸ್ತದೆ, ಯಾರಿಗೂ ನಾಲೆಜ್ದೊಳಗಿಲ್ಲ. ಕೌನ್ಸಿಲ್ ಅದ, ಈ ಕೌನ್ಸಿಲ್ ಇಲ್ಲಿ ಬಿಡ್ರಿ. ಯಾವ ಆಫೀಸರ್ಸ್ಗಳಿಗೆ ಯಾವುದೇ ಇರಲಿ,
ಅವ್ರು ಮಾಡಿದ್ರ ನಮ್ದೇನ್ ಅಭ್ಯಂತರ, ಇದು ಸಮಸ್ಯೆ ಕ್ರಿಯೇಟೆಡ್ ಅವರೇ ಮಾಡ್ಯಾರ. ನಮ್ಲಿಂದ ಏನೂ ಅಭ್ಯಂತರ ಯಾರಿಗೂ ನಾವು ದೋಷ ಕೊಡ್ಲಿಕ್ಕೆ ಸಾಧ್ಯ ತಪ್ಪ ಅವ್ರದ್ದು. ಒಟ್ಟಾರೆಯಾಗಿ ಈ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ಅಧಿಕಾರಿಗಳು ಯಾರಿಗೂ ಮಾಹಿತಿ ಇಲ್ಲ. knowledge. ಏನಪ್ಪ ಅಂದ್ರೆ ನಮ್ಮ ಚುಡುಗುಪ್ಪ ಸಮುದಾಯ ಆರೋಗ್ಯ ಕೇಂದ್ರ ಮುಖ್ಯ ಏನಪ್ಪ ಅಂದ್ರೆ ವೈದ್ಯಾಧಿಕಾರಿ ಹಾ. ವಿಜಯ್ ಹಿರೇಸ್ಕರ್ ಅವ್ರಿಗೆ ಕೂಡ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಯಾವ್ದು ನಾವು- ಮಾಹಿತಿ ಇಲ್ಲ. ಇಲ್ಲಿಲ್ಲ. ಮತ್ತೆ ಇನ್ನೊಂದ್ ಏನಪ್ಪ ನಾವು ಅಂದ್ರೆ officers- ಪುರೇಶ್ವರ ಏನಪ್ಪ ಅಂದ್ರೆ ಮುಖ್ಯಾಧಿಕಾರಿ ಸತೀಶ್ ಗುಡ್ಡೆ ಅವ್ರಿಗೆ ಸಾಹೇಬ್ರಿಗೆ ಅವ್ರಿಗೆ ಕೂಡ ಏನಪ್ಪ ಅಂದ್ರೆ ಯಾವುದೇ ತರ ಮಾಹಿತಿ ಇಲ್ಲ. ಇವರೆಲ್ಲ ಯಾವ ತರ ಏನಪ್ಪ ಅಂದ್ರೆ ಕಾನೂನು ಏನಪ್ಪ ಅಂದ್ರೆ ಸುವ್ಯವಸ್ಥೆ ಏನಪ್ಪ ಅಂದ್ರೆ ಇವರೆಲ್ಲ ಹಂಗ ಮಾಡಿ ಊರಾಗ ಶಾಸಕರೇ ತಾವು ಏನಪ್ಪ ಅಂದ್ರೆ ದಯಮಾಡಿ ಏನಪ್ಪ ಅಂದ್ರೆ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಏನಪ್ಪ ಅಂದ್ರೆ ಚುಡುಗುಪ್ಪದಾಗ ಎಷ್ಟು ಜನ ನಾವೆಲ್ಲ ಶಾಂತಿ ರೀತಿಯಿಂದ ಏನಪ್ಪ ಅಂದ್ರೆ ನಾವೆಲ್ಲ ಇದು ಮಾಡ್ಬೇಕಂದ್ರೆ ತಾವು ಅದಕ್ಕೆ ಏನಪ್ಪ ಅಂದ್ರೆ ಅಶಾಂತಿ ಏನಪ್ಪ ಅಂದ್ರೆ ವರ್ತನೆ ಏನಪ್ಪ ಅಂದ್ರೆ ತಾವು ಏನಪ್ಪ ಅಂದ್ರೆ ಇದು ಮಾಡ್ಲತ್ತೀರಿ. ದಯಮಾಡಿ ಏನಪ್ಪ ಅಂದ್ರೆ ಯಾವುದೇ ಒಂದ್ ತಾವು ಒಂದ್ ಏನಪ್ಪ ಅಂದ್ರೆ ಒಂದ್ ಸರ್ಕಾರಿ ಕಾರ್ಯಕ್ರಮ ಏನಪ್ಪ ಅಂದ್ರೆ ತಾವು ಮಾಡ್ಲತ್ತೀರಿ ಅಂತಂದ್ರೆ ಎಲ್ಲರಿಗೆ ಏನಪ್ಪ ಅಂದ್ರೆ ಕಾನ್ಫಿಡೆನ್ಸ್ ತಗೊಂಡು ಎಲ್ಲಾ ಒಂದು ಪ್ರೋಟೋಕಾಲ್ ಪ್ರಕಾರ ಇವನ್ ಏನಪ್ಪ ಅಂದ್ರೆ ವಿಧಾನ ಪರಿಷತ್ ಸದಸ್ಯರು ಕೂಡ ಇದಾರೆ, ಮಾನ್ಯ ಏನಪ್ಪ ಅಂದ್ರೆ MP ಸಾಹೇಬರು ಕೂಡ ಇದಾರೆ. ಎಲ್ಲರಿಗೂ ಕಾನ್ಫಿಡೆನ್ಸ್ ತಗೊಂಡು ಏನಪ್ಪ ಅಂದ್ರೆ ತಾವು ಕೆಲಸ ಮಾಡ್ಬೇಕಂದ್ರೆ ಏನಪ್ಪ ಅಂದ್ರೆ ನಾವೆಲ್ಲರ ಮೂಲಕ ಏನಪ್ಪ ಅಂದ್ರೆ ತಮ್ಮ ವಿನಂತಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.